ನನ್ನ ಹೆಸರು ಸಿಂಧು ಅಂತ. ಸೋಷಿಯಲ್ ಸೈನ್ಸ್ ಕ್ಲಾಸಸ್ನ 10th ಸ್ಟ್ಯಾಂಡರ್ಡ್ದು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಚಾಪ್ಟರ್ ಹಿಸ್ಟ್ರಿ ಫಸ್ಟ್ ಚಾಪ್ಟರ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಮತ್ತು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾನ ಕಂಪ್ಲೀಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಜಿಯೋಗ್ರಫಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಜಿಯೋಗ್ರಫಿಕಲ್ ಪೊಸಿಷನ್ ಆಫ್ ಇಂಡಿಯಾ ಮತ್ತು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಯಾರೆಲ್ಲ ನೋಡಿಲ್ಲ ಲಾಸ್ಟ್ 2 ವೀಡಿಯೋಸ್ನ ನೋಡಿ, ಇದು ಅದ್ರ ಕಂಟಿನ್ಯೂಯೇಷನ್ ಇದೆ. JJM ಅಕಾಡೆಮಿ ಬಂದು JJM ಅಕಾಡೆಮಿ ಒಂದು 2 ಹತ್ರ ಇದೆ. ಒಂದು 16 ಕ್ರಾಸ್ ವಿಜಯನಗರದಲ್ಲಿದೆ ಮತ್ತು ಇನ್ನೊಂದು ಕಡೆ ಬೆಳ್ಳೂರು ಕ್ರಾಸ್ ನಿಯರ್ ಮಯೂರ ಹೋಟೆಲ್ ಹತ್ರ ಇದೆ, ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ನವೋದಯ ಮತ್ತು SSLC ಬ್ಯಾಚಸ್ ಕೂಡ JJM ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. SSLC ಅವರಿಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್, ಹಿಂದಿ ವ್ಯಾಕರಣ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಯಾರು 9th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಈ ಕ್ಲಾಸಸ್ನ ಅಟೆಂಡ್ ಮಾಡಿ ಜಾಯ್ನ್ ಆಗಿ 10th ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಏನಾಗುತ್ತೆ ಇದರಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ನವೋದಯ ಕ್ಲಾಸಸ್ ಕೂಡ ಇದೆ. ಈ ನವೋದಯ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದೀರಾ ಅವ್ರು ಈ ಕ್ಲಾಸಸ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ KSET ಕ್ರ್ಯಾಶ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ಕ್ಲಾಸಸ್ ಕೂಡ ಇರುತ್ತೆ, ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಇದಕ್ಕೂ ಕೂಡ ಜಾಯ್ನ್ ಆಗಿ. ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾದಲ್ಲಿ ನಾರ್ದರ್ನ್ ಮೌಂಟೇನ್ಸ್ನ ನೋಡಿದ್ವಿ. ನಾರ್ದರ್ನ್ ಮೌಂಟೇನ್ಸಲ್ಲಿ ಯಾವುದನ್ನ ನೋಡಿದ್ವಿ ನಾವು, ಹಿಮಾಲಯಾಸ್ನ ನೋಡಿದ್ವಿ. ಹಿಮಾಲಯನ ಫರ್ದರ್ ಯಾವ ಥರ ಕ್ಲಾಸಿಫೈ ಮಾಡಿದ್ವಿ, ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಮತ್ತು ಶಿವಾಲಿಕ್ ಅಂತ ಏನು ಮಾಡಿದ್ವಿ ಫರ್ದರ್ ಕ್ಲಾಸಿಫಿಕೇಷನ್ನ ಮಾಡಿದ್ವಿ. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಯಾರು ನೋಡಿಲ್ಲ ಅದನ್ನು ನೋಡಿಬಿಟ್ಟು ಈ ಕ್ಲಾಸ್ನ ಅಟೆಂಡ್ ಮಾಡಿ. ಇವತ್ತು ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್, ಪೆನಿನ್ಸುಲಾ ಪ್ಲೇಟ್ಯೂ, ಕೋಸ್ಟಲ್ ಪ್ಲೇನ್ಸ್ನ ಕವರ್ ಮಾಡೋಣ. ಫಸ್ಟ್ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್. ಗ್ರೇಟ್ ಪ್ಲೇನ್ಸ್ ಆಫ್ ನಾರ್ತ್ ಆರ್ ಆಲ್ಸೋ ಕಾಲ್ಡ್ ಸತ್ಲಜ್ ಗಂಗಾ ಪ್ಲೇನ್ಸ್ ಅಂತ ಕರೀತಾರೆ. ಅಂದರೆ ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಈ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ ಇದೆಯಲ್ಲ ಇದು ಯಾವ ಥರ ಫಾರ್ಮೇಷನ್ ಆಯಿತು ಅಂತ ನೋಡೋಣ ಆಯಿತಾ. ಇದೇನಿದೆ ಇಲ್ಲಿ ಹಿಮಾಲಯಸ್ನ ನೋಡಿದ್ವಿ ಅಲ್ವಾ, ಹಿಮಾಲಯಸ್ನ ನೋಡಿದ್ವಿ. ಈ ಹಿಮಾಲಯಸ್ಸಿಂದ ಏನಾಗುತ್ತೆ ಅಂದರೆ ಸೆಡಿಮೆಂಟ್ಸ್ನ ರಿವರ್ ಕ್ಯಾರಿ ಮಾಡ್ಕೊಬಂದು ಏನು ಮಾಡುತ್ತೆ ಇಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಇಲ್ಲಿ ಈ ಡೆಪಾಸಿಷನ್ ಆಗಿ ಏನಾಯಿತು ಅಂತಂದರೆ ಇಲ್ಲಿ ನಾರ್ದರ್ನ್ ಪ್ಲೇನ್ಸ್ ಏನಾಗುತ್ತೆ ಇಲ್ಲಿ ನೋಡ್ತೀವಿ. ಈ ನಾರ್ದರ್ನ್ ಪ್ಲೇನ್ಸ್ ಆಲ್ಮೋಸ್ಟ್ ಯಾವ ಸಾಯಿಲಿಂದ ಇರುತ್ತೆ ಅಂದರೆ ಅಲುವಿಯಲ್ ಸಾಯಿಲಿಂದ ಏನಾಗಿರುತ್ತೆ ಇದು ಕವರ್ ಆಗಿದೆ. ನೆಕ್ಸ್ಟ್ ದೇ ಆರ್ ಫೌಂಡ್ ಬಿಟ್ವೀನ್ ಹಿಮಾಲಯನ್ ಮೌಂಟೇನ್ಸ್ ಆಫ್ ದ ನಾರ್ತ್ ಆ್ಯಂಡ್ ಪೆನಿನ್ಸುಲಾ ಪ್ಲೇಟ್ಯೂ ಇನ್ ದ ಸೌತ್ ಅಂತ ಹೇಳ್ತಾ. ಅಂದರೆ ನಾನು ಹೇಳಿದ್ನಲ್ಲ ಇದು ಯಾವುದಾದ್ರೂ ಮಧ್ಯೆ ಸಿಗುತ್ತೆ ಅಂತಂದರೆ ಒಂದು ಈ ಕಡೆ ಯಾವ್ದು ನೋಡಿದ್ವಿ, ಹಿಮಾಲಯನ್ ಮೌಂಟೇನ್ಸ್ ನೋಡಿದ್ವಿ. ನೆಕ್ಸ್ಟ್ ಈ ಕಡೆ ಹಿಮಾಲಯನ್ ಮೌಂಟೇನ್ಸ್, ಈ ಕಡೆ ಪೆನಿನ್ಸುಲಾ ಪ್ಲೇಟ್ಯೂ ಬರುತ್ತೆ. ಇಲ್ಲಿ ಯಾವ್ದು ಬರುತ್ತೆ, ಈ ರೀಜನಲ್ಲಿ ಏನು ಬರುತ್ತೆ ನಾವು ನಾರ್ದರ್ನ್ ಪ್ಲೇನ್ಸ್ನ ನೋಡ್ತೇವೆ. ದೀಸ್ ಪ್ಲೇನ್ಸ್ ಸ್ಟ್ರೆಚ್ ಫ್ರಮ್ ಪ್ಲೇನ್ಸ್ ಆಫ್ ಅ ರಿವರ್ ಇಂಡಸ್ ಇನ್ ದ ವೆಸ್ಟ್ ಆ್ಯಂಡ್ ಬ್ರಹ್ಮಪುತ್ರ ವ್ಯಾಲಿ ಇನ್ ದ ಈಸ್ಟ್. ಅಂತಂದರೆ ಇಲ್ಲಿ ಯಾವ ರಿವರ್ ಬರುತ್ತೆ, ಇಂಡಸ್ ರಿವರ್ ಬರುತ್ತೆ. ಈ ಕಡೆ ಯಾವ ರಿವರ್ ಬರುತ್ತೆ, ಇಲ್ಲಿ ಈ ರೀಜನಲ್ಲಿ ಬ್ರಹ್ಮಪುತ್ರ ರಿವರ್ ಬರುತ್ತೆ. ಮೇಜರ್ಲಿ ನಾರ್ದರ್ನ್ ಪ್ಲೇನ್ಸ್ ಯಾವ 3 ರಿವರ್ ಮೇನ್ ರಿವರಿಂದ ಆಗಿರುತ್ತೆ ಅಂದರೆ ಗಂಗಾ, ನೆಕ್ಸ್ಟ್ ಯಾವುದು ಬ್ರಹ್ಮಪುತ್ರ, ಬ್ರಹ್ಮಪುತ್ರ, ನೆಕ್ಸ್ಟ್ ಇಂಡಸ್. ಈ 3 ರಿವರ್ದು ಸೆಡಿಮೆಂಟ್ಸ್ ಕ್ಯಾರಿ ಮಾಡ್ಕೊ ಬಂದಿದ್ದರಿಂದ ಏನಾಗಿರೋದು ಅಂತಂದರೆ ನಾರ್ದರ್ನ್ ಪ್ಲೇನ್ಸ್ ಆಗಿರೋದು. ದೇ ಬ್ರೆಡ್ತ್ ಈಸ್ ಅರೌಂಡ್ 2400 ಕಿಲೋಮೀಟರ್ ವೇರ್ ದ ವಿಡ್ತ್ ಈಸ್ 70 ಕಿಲೋಮೀಟರ್ ಟು 500 ಕಿಲೋಮೀಟರ್ ಅಂತ ಹೇಳ್ತೀವಿ. ಅಂದರೆ ಬ್ರೆತ್ ಎಷ್ಟಿದೆ 2004 ಕಿಲೋಮೀಟರ್ ಇದೆ, ವಿಡ್ತ್ ಎಷ್ಟಿದೆ ಅಂತಂದರೆ 70 ಕಿಲೋಮೀಟರಿಂದ 500 ಕಿಲೋಮೀಟರ್ ಇದೆ. ಒಂದೊಂದು ರೀಜನ್ಗೂ ಏನಾಗಿದೆ ವೇರಿಯೇಷನ್ ಆಗಿದೆ. The entire plain is formed by the deposition of alluvial soil brought by the rivers which rises in the Himalayas ಅಂತ ಹೇಳ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ವಾ ಇಲ್ಲಿರೋ ಈ ಡೆಪಾಸಿಷನ್ ಕಂಪ್ಲೀಟ್ಲಿ ಯಾವ ರಿವರಿಂದ ಬಂದಿರೋದು ಅಂತಂದರೆ ಗಂಗಾ, ಬ್ರಹ್ಮಪುತ್ರ, ಇಂಡಸ್ ರಿವರ್ ಏನು ಮಾಡುತ್ತೆ ಅಂದರೆ ರಿವರ್ ಫ್ಲೋ ಜೋರಾಗಿ ಆದಾಗ ಏನಾಗುತ್ತೆ ಸೆಡಿಮೆಂಟ್ಸ್ ಕೂಡ ಏನಾಗುತ್ತೆ ಅದ್ರ ಜೊತೆಗೆ ಕ್ಯಾರಿ ಮಾಡ್ಕೊಂಬರುತ್ತೆ. ಆ ಸೆಡಿಮೆಂಟ್ಸ್ನ ಏನು ಮಾಡುತ್ತೆ ಇಲ್ಲಿ ಡೆಪಾಸಿಟ್ ಮಾಡಿ ಏನಾಗಿದೆ ಇಲ್ಲಿ ಅಂತಂತಂದರೆ ನಾರ್ದರ್ನ್ ಪ್ಲೇನ್ ಏನಾಯಿತು ಫಾರ್ಮೇಷನ್ ಆಯಿತು. ಇಲ್ಲಿ ಯಾವ ಸಾಯಿಲ್ನ ನೋಡ್ತೀವಿ ಮೇಜರ್ಲಿ ಅಂದರೆ ಅಲುವಿಯಲ್ ಸಾಯಿಲ್ನ ನೋಡ್ತೀವಿ. ಅಲುವಿಯಲ್ ಸಾಯಿಲ್ನ ನೋಡ್ತೀವಿ. ಇದನ್ನು ನೋಡ್ಕೊಳ್ಳಿ, ಇಲ್ಲಿ ಹಿಮಾಲಯಾಸ್ ಇದೆ, ಇಲ್ಲಿ ಹಿಮಾಲಯಾಸ್ ಇದೆ. ಫಸ್ಟ್ ಏನಾಗುತ್ತೆ ಇಲ್ಲಿಂದ ಏನಾಗ್ತದೆ ಅಂತಂದರೆ ರಿವರ್ ಫ್ಲೋ ಆಗ್ತಾ ಬರುತ್ತಾ. ಈ ರಿವರ್ ಏನು ಮಾಡ್ತಾ ಇದೆ ಅಂದರೆ ಸೆಡಿಮೆಂಟ್ಸ್ನ ಕ್ಯಾರಿ ಮಾಡ್ಕೊಬಂದು ಏನು ಮಾಡುತ್ತೆ ದೊಡ್ಡ ರಾಕ್ ಪಾರ್ಟಿಕಲ್ಸ್ ಏನಾಗುತ್ತೆ ಇಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲೇನಾಗಿದೆ ಇಲ್ಲಿ ಒಂದು ಡಿಪ್ರೆಷನ್ ಕ್ರಿಯೇಟ್ ಆಗಿರುತ್ತಲ್ವಾ ಈ ಹಿಮಾಲಯನ್ ಮೌಂಟೇನ್ ಕೆಳಗಡೆ. ಇಲ್ಲೇನಾಯಿತು ಅಂತಂದರೆ ರಾಕ್ ಎಲ್ಲ ಏನಾಗುತ್ತೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇದನ್ನೇನಂತ ಕರಿತೀವಿ ನಾವು ಬಾಬರ್ ಅಂತ ಕರಿತೀವಿ. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲೇನಾಗುತ್ತೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಇಲ್ಲಿ ತರೈ ರೀಜನ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇಲ್ಲಿ ರಾಕ್ ಕೆಳಗಡೆ ಇಲ್ಲಿ ನೀರು ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲೇನಾಗುತ್ತೆ
ವಾಟರ್ ಕಾಣಿಸುತ್ತಾ, ಡಿಸಪಿಯರ್ ಆಗುತ್ತೆ. ಮತ್ತೆ ಇಲ್ಲಿ ರಿವರ್ ಏನಾಗುತ್ತೆ, ರೀಎಮರ್ಜ್ ಆಗುತ್ತೆ. ರಿವರ್ ಏನಾಗುತ್ತೆ, ರೀಎಮರ್ಜ್ ಆಗುತ್ತೆ. ಯಾಕೆ ಎಮರ್ಜ್ ಆಗುತ್ತೆ ಅಂದರೆ, ಈಗ ದೊಡ್ಡ ದೊಡ್ಡ ಕಲ್ಲು ಮಧ್ಯೆ ನೀರು ಹಾಕಿದಾಗ ನಾವು ನೋಡಿದಾಗ ಕಾಣಿಸುತ್ತಾ, ನೀರು ಕಾಣಿಸುತ್ತಾ, ಕಾಣಿಸಲ್ಲ. ಆದರೆ ನೆಕ್ಸ್ಟ್ ಅದು ಒಳಗಿಂದ ಮುಂದೆ ಮೂವ್ ಆಗೋಕ್ಕೂ ಏನಾಗುತ್ತೆ, ಇಲ್ಲಿ ವಾಟರ್ನ ನೋಡ್ತೀವಿ. ಇಲ್ಲಿ ಅಲ್ಲೇನಾಗುತ್ತೆ ಅಂದರೆ ಇಲ್ಲೇನಾಗುತ್ತೆ, ನೀರನ್ನ ನೋಡ್ತೀವಿ. ಈ ರೀಜನ್ ಏನಂತ ಕರಿತೀವಿ, ತರೈ ಅಂತ ಹೇಳ್ತೀವಿ. ಇಲ್ಲಿ ಜಾಸ್ತಿ ಟ್ರೀಸ್ ಆಗಿರ್ಬೋದು, ಬೇರೆ ಬೇರೆ ವೆಜಿಟೇಷನ್ಸ್ ಎಲ್ಲ ಏನಾಗುತ್ತೆ ಈ ಜಾಗದಲ್ಲಿ ಗ್ರೋ ಆಗುತ್ತೆ. ಅದು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಅಲುವಿಯಲ್ ಸಾಯಿಲ್ ಬರುತ್ತೆ. ಅಲುವಿಯಲ್ ಸಾಯಿಲ್ ಏನಾಗುತ್ತೆ, ಇಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅಲುವಿಯಲ್ ಸಾಯಿಲ್ ಬರುತ್ತೆ. ಈ ಅಲುವಿಯಲ್ ಸಾಯಿಲ್ನ ಏನು ಮಾಡ್ತೀವಿ ಅಂದರೆ ಫರ್ದರ್ ಎರಡಾಗಿ ಡಿವೈಡ್ ಮಾಡ್ತೀನಿ. ಒಂದು ಏನಂತ ಹೇಳ್ತೀವಿ, ಕಾದರ್ ಅಂತ ಹೇಳ್ತೀವಿ. ಇನ್ನೊಂದು ಬಂಗಾರ್ ಅಂತ ಹೇಳ್ತೀವಿ. ಒಂದು ಕಾದರ್, ಇನ್ನೊಂದು ಬಾಂಗರ್ ಅಂತ ಕರಿತೀವಿ. ಕಾದರ್ ಅಂತಂದರೆ ಈಗ ಫಸ್ಟ್ ಏನಾಗುತ್ತೆ, ನ್ಯೂಲಿ ಡೆಪಾಸಿಟ್ ಆಗುತ್ತಲ್ವಾ, ಸಲ ರಿವರ್ ಹರಿತಾ ಬರೋಕ್ಕೂ ಏನಾಗುತ್ತೆ, ಹೊಸದಾಗಿ ಏನಾಗುತ್ತೆ, ಸಾಯಿಲ್ ಏನಾಗ್ತಾ ಹೋಗುತ್ತೆ, ಡೆಪಾಸಿಟ್ ಆಗಿ ಹೋಗುತ್ತೆ. ಇದನ್ನೇನಂತ ಕರಿತೀವಿ, ಕಾದರ್ ಅಂತ ಕರಿತೀವಿ. ಇದು ನ್ಯೂಲಿ ಡೆಪಾಸಿಟೆಡ್ ಸಾಯಿಲ್ ಆಯಿತಾ. ಈ ನೆಕ್ಸ್ಟ್ ಇನ್ನೊಂದು ಏನು ನೋಡ್ತೀವಿ, ಬಂಗಾರ್ ಅಂತ ಕರಿತೀವಿ. ಇದೇನಾಗುತ್ತೆ, ಆಲ್ರೆಡಿ ಫಸ್ಟ್ ಡೆಪಾಸಿಟ್ ಆಗಿರುತ್ತಲ್ಲ, ಈ ಸಾಯಿಲ್ ಏನಂತ ಕರಿತೀವಿ, ಬಂಗಾರ್ ಅಂತ ಕರಿತೀವಿ. ಹೊಸದಾಗಿ ಏನಾಗ್ತಿದೆ, ವರ್ಷ ಏನಾಗ್ತಿದೆ, ಫ್ಲಡ್ಡಿಂದ ವಾಟರಿಂದ ಏನಾಗ್ತಿದೆ ಬಂದು ಡೆಪಾಸಿಷನ್ ಆಗ್ತಿರೋದನ್ನ ಏನಂತ ಕರಿತೀವಿ, ಕಾದರ್ ಅಂತ ಕರಿತೀವಿ. ಇದು ನ್ಯೂ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಬಂಗಾರ್ನ ಏನಂತ ಕರಿತೀವಿ, ಓಲ್ಡ್ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಇದು ಎರಡನ್ನೂ ಕಂಪೇರ್ ಮಾಡಿದ್ರೆ ಯಾವ ಸಾಯಿಲ್ ಫರ್ಟೈಲ್ ಇರುತ್ತೆ ಅಂತಂದರೆ, ಕಾದರ್ ಸಾಯಿಲ್ ಇರುತ್ತಲ್ಲ, ಇದೇನಾಗಿರುತ್ತೆ ಅಂದರೆ ಫರ್ಟಿಲಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ ಫರ್ಟಿಲಿಟಿ ಜಾಸ್ತಿ ಇರುತ್ತೆ ಅಂದರೆ, ಹೊಸದಾಗಿ ಏನಾಗುತ್ತೆ, ವರ್ಷ ಏನಾಗುತ್ತೆ, ಫ್ಲಡ್ಡಲ್ಲಿ ಏನಾಗ್ತಾ ಹೋಗುತ್ತೆ, ಡೆಪಾಸಿಟ್ ಆಗ್ತಿರೋದ್ರಿಂದ ಏನಾಗುತ್ತೆ, ಈ ಸಾಯಿಲ್ ಏನಾಗಿರುತ್ತೆ, ಜಾಸ್ತಿ ಫರ್ಟಿಲಿಟಿ ಏನಿರುತ್ತೆ ಕಾದರ್ದು ಸಾಯಿಲ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದಿಷ್ಟು ಕ್ಲಿಯರ್ ಅಂತಂದರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಪೆನಿನ್ಸುಲಾ ಪ್ಲೇಟ್ಯೂ. ಪೆನಿನ್ಸುಲಾ ಪ್ಲೇಟ್ಯೂ ಇಸ್ ಅ ಲಾರ್ಜೆಸ್ಟ್ ಆಫ್ ಆಲ್ ಫಿಸಿಯೋಗ್ರಫಿಕ್ ಡಿವಿಷನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಪೆನಿನ್ಸುಲಾ ಪ್ಲೇಟ್ಯೂ ಏನಾಗುತ್ತೆ ಅಂದರೆ ನಾರ್ದರ್ನ್ ಮೌಂಟೇನ್ ಆಗಿರ್ಬೋದು, ನಾರ್ದರ್ನ್ ಪ್ಲೇನ್ ಆಗಿರ್ಬೋದು, ಈ ಕೋಸ್ಟಲ್ ಪ್ಲೇನ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಏರಿಯಾನ ಕವರ್ ಮಾಡಿದೆ ಅಂತಂದರೆ ಪೆನಿನ್ಸುಲಾ ಪ್ಲೇಟ್ಯೂ. ಇಟ್ ಈಸ್ ಅ ಮೋಸ್ಟ್ ಏನ್ಷಿಯಂಟ್ ಆ್ಯಂಡ್ ಅ ಪಾರ್ಟ್ ಆಫ್ ಗೋಂಡ್ವಾನಾ ಲ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಗೋಂಡ್ವಾನಾ ಲ್ಯಾಂಡ್ ಅಂತಂದರೆ ಇಂಡಿಯನ್ ಪ್ಲೇಟ್ ಏನಾಯಿತು, ಯುರೇಷಿಯನ್ ಪ್ಲೇಟಿಗೆ ಏನಾಯಿತು ಬಂದು ಡ್ಯಾಶ್ ಆಯ್ತಲ್ವಾ, ಯಾವಾಗ ಕೊಲೈಡ್ ಆಯ್ತಲ್ವಾ, ಆ ಟೈಮಲ್ಲಿ ಏನಾಗಿದೆ ಅಂತಂದರೆ ಈ ಪೆನಿನ್ಸುಲಾ ಪ್ಲೇಟ್ಯೂ ಏನಾಯಿತು, ಫಾರ್ಮೇಷನ್ ಆಯಿತು ಅಂತ ಹೇಳ್ತಿರೋದು. ದ ಪೆನಿನ್ಸುಲಾ ಪ್ಲೇಟ್ಯೂ ಸ್ಟ್ರೆಚಸ್ ಫ್ರಮ್ ದ ಸೌತ್ ಆಫ್ ಸತ್ಲಜ್ ಗಂಗಾ ಪ್ಲೇನ್ಸ್ ಅಪ್ ಟು ದ ಇಂಡಿಯನ್ ಓಷನ್. ಅಂತಂದರೆ ಇಲ್ಲಿ ಸತ್ಲಜ್ ಮತ್ತು ಗಂಗಾ ಪ್ಲೇನ್ಸ್ ಬರುತ್ತೆ. ಇಲ್ಲಿಂದ ಎಲ್ಲಿ ತನಕ ಅಂತಂದರೆ ಇಂಡಿಯನ್ ಓಷನ್ ತನಕ ಏನಾಗಿದೆ, ಇದು ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಟೋಟಲ್ ಏರಿಯಾ ಅರೌಂಡ್ 16 lakh ಸ್ಕ್ವೇರ್ ಕಿಲೋಮೀಟರ್. ಅಂದರೆ ಇದು ಟೋಟಲ್ ಏರಿಯಾ ಎಷ್ಟಿದೆ ಹಂಗಾದರೆ 16 lakh ಏನಿದೆ ಸ್ಕ್ವೇರ್ ಕಿಲೋಮೀಟರ್ ಏನಾಗಿದೆ ಟೋಟಲ್ ಏರಿಯಾ ಇದೆ. ಇಟ್ ಸ್ಟ್ರೆಚಸ್ ಫ್ರಮ್ ಅರಾವಳಿ ಮೌಂಟೇನ್ ಇನ್ ದ ನಾರ್ತ್ ಟು ದಿ ಕನ್ಯಾಕುಮಾರಿ ಇನ್ ದ ಸೌತ್ ಅಂತ ಹೇಳ್ತಾರೆ. ಅಂದರೆ ಎಲ್ಲಿಂದ ಎಲ್ಲಿ ತನಕ ಆಗಿದೆ, ಇಲ್ಲಿ ಯಾವ ಮೌಂಟೇನ್ ಬರುತ್ತೆ, ಅರಾವಳಿ ಮೌಂಟನ್ಸ್ ಇನ್ ದ ನಾರ್ತ್, ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ತನಕ, ಕನ್ಯಾಕುಮಾರಿ ತನಕ ಏನಾಗಿದೆ, ಇದು ಎಕ್ಸ್ಟೆಂಡ್ ಆಗಿದೆ. It extends approximately 1400 km from the Western Ghats in the west to the Rajmahal Hill of the Jharkhand in the east. ಅಂತಂದರೆ ವೆಸ್ಟರ್ನ್ ಘಾಟ್ಸ್, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರುತ್ತೆ, ಇಲ್ಲಿಂದ ಜಾರ್ಖಂಡಲ್ಲಿ ರಾಜ್ಮಹಲ್ ಹಿಲ್ಸ್ ತನಕ ಏನಾಗಿದೆ, ಪೆನಿನ್ಸುಲಾ ಪ್ಲೇಟ್ಯೂ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ಇಟ್ ಈಸ್ ಬೌಂಡೆಡ್ ಬೈ ದ ಅರೇಬಿಯನ್ ಸಿ. ಅಂತಂದರೆ ಇದು ಪೆನಿನ್ಸುಲಾ ಪ್ಲೇಟ್ಯೂ ಏನಾಗಿದೆ, ಇಲ್ಲೇನು ಬರುತ್ತೆ, ಅರೇಬಿಯನ್ ಸಿ ಬರುತ್ತೆ ಇನ್ ದ ವೆಸ್ಟ್. ನೆಕ್ಸ್ಟ್ ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್. ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ, ಇಂಡಿಯನ್ ಓಷನ್ ಬರುತ್ತೆ, ಎಲ್ಲಿ, ಸೌತಲ್ಲಿ. ಇನ್ ಅ ನಾರ್ತ್ ಆಫ್ ಪೆನಿನ್ಸುಲಾ ಪ್ಲೇಟ್ಯೂ ವಿ ಫೈಂಡ್ ಮೇನ್ಲಿ ದ ವಿಂಧ್ಯ ಮೌಂಟೇನ್ಸ್, ಸತ್ಪುರ ಹಿಲ್ಸ್, ಮಾಲ್ವಾ ಪ್ಲೇಟ್ಯೂ, ಛೋಟಾ ನಾಗ್ಪುರ್ ಪ್ಲೇಟ್ಯೂ ಆ್ಯಂಡ್ ರಿವರ್ಸ್ ಲೈಕ್ ನರ್ಮದಾ, ತಾಪಿ ಆ್ಯಂಡ್ ದಾಮೋದರ್ ಫ್ಲೋ ಅಮಿಡೆಸ್ಟ್ ಆಫ್ ದೀಸ್ ಅಲಾಂಗ್ ವಿತ್ ಮೆನಿ ಸ್ಮಾಲ್ ರಿವರ್ಸ್ ಅಂತ ಹೇಳ್ತಾರೆ. ಅಂದರೆ ಇದಾದಮೇಲೆ ಏನಂತಂದರೆ ಇಲ್ಲಿ ತನಕ ಏನಾಗಿದೆ, ಪೆನಿನ್ಸುಲಾ ಪ್ಲೇಟ್ಯೂನ ನೋಡಿದ್ವಿ ಅಲ್ವಾ, ಇದು ನೆಕ್ಸ್ಟ್ ಏನೇನು ಬರುತ್ತೆ, ನರ್ಮದಾ ಆಗಿರ್ಬೋದು, ತಾಪಿ ಆಗಿರ್ಬೋದು, ಅದಾದಮೇಲೆ ಇಲ್ಲಿ ಛೋಟಾ ನಾಗ್ಪುರ್ ಪ್ಲೇಟ್ಯೂ ಬರುತ್ತೆ. ನೆಕ್ಸ್ಟು ಸತ್ಪುರ ಹಿಲ್ಸ್ ಆಗಿರ್ಬೋದು, ಇದೆಲ್ಲದನ್ನು ಏನಂತ ಕರಿತೀವಿ ಅಂದರೆ ಎಲ್ಲದನ್ನು ಸೇರಿ ಸೆಂಟ್ರಲ್ ಪ್ಲೇಟ್ಯೂ ಅಂತ ಕರಿತೀವಿ. ಆಲ್ ದೀಸ್ ಆರ್ ಟುಗೆದರ್ ಟು ದ ನಾರ್ತ್ ಆಫ್ ನರ್ಮದಾ ರೆಫರ್ ಟು ಆಸ್ ಸೆಂಟ್ರಲ್ ಪ್ಲೇಟ್ಯೂ. ಅಂದರೆ ನರ್ಮದಾ ರಿವರಿಂದ ಆಚೆ ಏನೇನು ನೋಡ್ತೀವಿ ಇದನ್ನು ಏನಂತ ಕರಿತೀವಿ ನಾವು, ಸೆಂಟ್ರಲ್ ಪ್ಲೇಟ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್. ಇದು ಇಂಪಾರ್ಟೆಂಟ್ ಕ್ವಶನ್. ಏನಾದರೂ ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಅಂತಲೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಅಬೌಟ್ ವೆಸ್ಟರ್ನ್ ಘಾಟ್ಸ್, ಎಕ್ಸ್ಪ್ಲೈನ್ ಅಬೌಟ್ ಈಸ್ಟರ್ನ್ ಘಾಟ್ಸ್ ಅಂತಲೂ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಅಂತ ಹಾಕೊಳ್ಳಿ. ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಬರುತ್ತೆ, ಇಂಡಿಯಾ ಬರುತ್ತೆ. ಇಲ್ಲೇನು ಬರುತ್ತೆ, ವೆಸ್ಟರ್ನ್ ಘಾಟ್ಸ್ ನೋಡ್ತೀವಿ, ಈ ಸೈಡ್ ಏನು ನೋಡ್ತೀವಿ, ಈಸ್ಟರ್ನ್ ಘಾಟ್ಸ್ನ ನೋಡ್ತೀವಿ.
ಇಟ್ ಈಸ್ ಎ ಕಂಟಿನ್ಯೂಸ್ ರೇಂಜ್ ರನ್ನಿಂಗ್ ಪ್ಯಾರಲಲ್ ಟು ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಅಂದರೆ ಇದೇನಂತ ಹೇಳ್ತಾರೆ, ಕಂಟಿನ್ಯೂಸ್ ರೇಂಜ್ ಎಲ್ಲಿದೆ ಅಂತ ಹೇಳ್ತಾರೆ, ವೆಸ್ಟರ್ನ್ ಸೈಡಲ್ಲಿ ಏನಾಗ್ತದೆ ಅಂತ ಇದೆ ಅಂತ ಹೇಳ್ತಿದ್ದಾರೆ. ಇನ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ದೀಸ್ ರೆಫರ್ಸ್ ಟು ಆಸ್ ಸಹ್ಯಾದ್ರಿ. ಅಂದರೆ ವೆಸ್ಟರ್ನ್ ಘಾಟ್ಸ್ನ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದರೆ ಸಹ್ಯಾದ್ರಿ ಅಂತ ಕರೀತಾರೆ. ವೆಸ್ಟರ್ನ್ ಘಾಟ್ಸ್ ಸ್ಟ್ರೆಚಸ್ 1600 ಕಿಲೋಮೀಟರ್ ಫ್ರಮ್ ತಾಪಿ ರಿವರ್ ಇನ್ ಗುಜರಾತ್, ಕನ್ಯಾಕುಮಾರಿ ಇನ್ ತಮಿಳ್ನಾಡು. ಅಂತಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 1600 ಕಿಲೋಮೀಟರ್ ಇದೆ. ಇಲ್ಲಿ ತಾಪಿ ರಿವರಿಂದ ಕನ್ಯಾಕುಮಾರಿ ತನಕ ಏನಾಗಿದೆ, ಇದು ಸ್ಟ್ರೆಚ್ ಆಗಿದೆ. ಅನ್ನೈಮುಡಿ ರೇಂಜ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ವೆಸ್ಟರ್ನ್ ಘಾಟ್ಸಲ್ಲಿ ಹೈಯೆಸ್ಟ್ ಮೌಂಟೇನ್, ಹೈಯೆಸ್ಟ್ ಹಿಲ್ ಯಾವುದು, ಪೀಕ್ ಯಾವುದು ಅಂತಂದರೆ ಯಾವ್ದು ಬರೀತೀರಾ, ಅನ್ನೈಮುಡಿ ಏನಾಗುತ್ತೆ ಹೈಯೆಸ್ಟ್ ಪೀಕ್ ಆಗುತ್ತೆ. ಯಾವುದರಲ್ಲಿ, ವೆಸ್ಟರ್ನ್ ಘಾಟ್ಸಲ್ಲಿ. ನೆಕ್ಸ್ಟ್ ಈಸ್ಟರ್ನ್ ಘಾಟ್ಸ್, ಇಟ್ ಈಸ್ ರನ್ನಿಂಗ್ ಆಲ್ಮೋಸ್ಟ್ ಪ್ಯಾರಲಲ್ ಟು ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಅಂದರೆ ಇದು ಎಲ್ಲಿ ಪಾಸ್ ಆಗ್ತದೆ, ಎಲ್ಲಿದೆ ಅಂತಂದರೆ ಈಸ್ಟ್ ಕೋಸ್ಟಲ್ಲಿ ಏನು ನೋಡ್ತೀವಿ ನಾವು, ಈಸ್ಟರ್ನ್ ಘಾಟ್ಸ್ನ ನೋಡ್ತೀವಿ. ಇಟ್ ಎಕ್ಸ್ಟೆಂಡಿಂಗ್ ಫ್ರಮ್ ಮಹಾನದಿ ವ್ಯಾಲಿ ಟು ನೀಲಗಿರಿ ಹಿಲ್ಸ್ ಇನ್ ದ ಸೌತ್. ಅಂತಂದರೆ ಇದು ಎಲ್ಲಿಂದ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ ಮಹಾನದಿ ವ್ಯಾಲಿಯಿಂದ ಎಲ್ಲಿ ತನಕ ಆಗಿದೆ ಅಂತಂದರೆ ಇದು ಎರಡು ಒಂದು ಪ್ಲೇಸಲ್ಲಿ ಜಾಯ್ನ್ ಆಗುತ್ತೆ. ಇದನ್ನು ನೀಲಗಿರಿ ಅಂತ ಕರಿತೀವಿ. ನೀಲಗಿರಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಏನಾಗುತ್ತೆ, ಎರಡು ಕನೆಕ್ಟ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಹಿಂಗೆ ಬರುತ್ತೆ, ಈಸ್ಟರ್ನ್ ಘಾಟ್ಸ್ ಏನಾಗುತ್ತೆ, ಎರಡು ಜಾಯ್ನ್ ಆಗುತ್ತೆ. ಇಲ್ಲಿ ನೀಲಗಿರಿ ಅಂತ ಕರಿತೀವಿ. ಇಲ್ಲಿ ತನಕ ಏನಾಗಿದೆ, ಈಸ್ಟರ್ನ್ ಘಾಟ್ಸ್ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ. ಈಸ್ಟರ್ನ್ ಘಾಟ್ಸ್ ಆರ್ ನಾಟ್ ವೆರಿ ಹೈ ಆ್ಯಂಡ್ ಕಂಟಿನ್ಯೂಸ್. ಅಂದರೆ ಈಸ್ಟರ್ನ್ ಘಾಟ್ಸ್ ಏನಂತಿದ್ದಾರೆ ಅಂದರೆ ತುಂಬ ಎತ್ತರವಾದ ಮೌಂಟೇನ್ಸ್ ಕೂಡ ಇಲ್ಲ ಮತ್ತು ಕಂಟಿನ್ಯೂಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿಂದ ಬರ್ತಿರೋ ರಿವರ್ ಏನು ಮಾಡುತ್ತೆ ಅಂದರೆ ಈ ಬೆಟ್ಟನ ಏನು ಮಾಡುತ್ತೆ, ಎರೋಡ್ ಮಾಡಿಬಿಟ್ಟು ಏನಾಗಿದೆ, ಇಲ್ಲಿ ಮಧ್ಯದಲ್ಲಿ ಏನಾಗಿದೆ, ಗ್ಯಾಪ್ ಇದೆ. ಹಂಗಾಗಿ ಏನಾಗಲ್ಲ, ಇದು ಕಂಟಿನ್ಯೂಸ್ ಇಲ್ಲ. ಯಾವುದು, ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬೋದು. ದೀಸ್ ಘಾಟ್ಸ್ ಆರ್ ಸೆಪರೇಟೆಡ್ ಬೈ ರಿವರ್ ವ್ಯಾಲೀಸ್. ನಾನು ಹೇಳಿದ್ನಲ್ಲ ಇದೆಲ್ಲ ಯಾವುದರಿಂದ ಸೆಪರೇಟ್ ಆಗಿದೆ ಅಂತಂದರೆ ರಿವರ್ ವ್ಯಾಲೀಸಿಂದ ಏನಾಗಿದೆ, ಇದು ಸೆಪರೇಟ್ ಆಗಿದೆ. ಅದಕ್ಕೇನಿಲ್ಲ, ಇದು ಕಂಟಿನ್ಯೂಸ್ ಇಲ್ಲ. ದ ಅಮರ್ಕೊಂಡ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟ್. ಅಂತಲೇ ಅಮರಕೊಂಡ ಅನ್ನೋದು ಪೀಕ್ ಏನಿದೆ ಇದರಲ್ಲಿ ಹೈಯೆಸ್ಟ್ ಇದೆ. ಯಾವುದರಲ್ಲಿ, ಈಸ್ಟರ್ನ್ ಘಾಟ್ಸಲ್ಲಿ. ವೆಸ್ಟರ್ನ್ ಘಾಟ್ಸಲ್ಲಿ ಯಾವ್ದು ಹೈಯೆಸ್ಟ್ ಪೀಕ್ ಅಂತ ನೋಡಿದ್ವಿ, ಅನ್ನೈಮುಡಿ ಏನಂತ ಆಗುತ್ತೆ, ಹೈಯೆಸ್ಟ್ ಪೀಕ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸಲ್ಲಿ. ಈಸ್ಟರ್ನ್ ಘಾಟ್ಸಲ್ಲಿ ಅಮರಕೊಂಡ ಇದೆಯಲ್ಲ, ಇದೇನಾಗುತ್ತೆ, ಹೈಯೆಸ್ಟ್ ಪೀಕ್ ಆಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲಾ ಪ್ಲೇಟ್ಯೂ. ಅಂದರೆ ಈಗ ಇದು ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲಾ ಪ್ಲೇಟ್ಯೂ ಅಥವಾ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆಫ್ ಪೆನಿನ್ಸುಲಾ ಪ್ಲೇಟ್ಯೂ ಅಂತ. ಈಗ ಪೆನಿನ್ಸುಲಾ ಪ್ಲೇಟ್ಯೂಲ್ಲಿ ಏನಂತ ನೋಡ್ತೀವಿ, ರಿಚ್ ಡೆಪಾಸಿಟ್ ಆಫ್ ಮಿನರಲ್ಸ್. ಅಂದರೆ ಇಲ್ಲಿ ಏನಿದೆ ಜಾಸ್ತಿ, ಮಿನರಲ್ಸ್ ಏನಿದೆ ಜಾಸ್ತಿ ಇದೆ. ಇಟ್ ಗಿವ್ ಬರ್ತ್ ಟು ಮೆನಿ ರಿವರ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೇನಾಗುತ್ತೆ, ಎಷ್ಟೊಂದು ರಿವರ್ ಕೂಡ ಏನಾಗಿದೆ ಈ ರೀಜನಲ್ಲಿ, ಅಂದರೆ ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಏನಾಗಿದೆ, ಒರಿಜಿನೇಟ್ ಆಗಿದೆ. ಇದರಿಂದ ಏನಾಗಿದೆ, ಫಾಲ್ಸ್ ಎಲ್ಲ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಇದರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿನ ಏನು ಮಾಡ್ಬೋದು, ಜನ್ರೇಟ್ ಮಾಡ್ಬೋದು. ಇಟ್ ಹ್ಯಾಸ್ ಫೇಮಸ್ ಹಿಲ್ ಸ್ಟೇಷನ್ಸ್. ಅಂದರೆ ಹಿಲ್ ಸ್ಟೇಷನ್ ಇತ್ತು ಅಂದರೆ ಏನಾಗುತ್ತೆ, ಟೂರಿಸಮ್ ಕೂಡ ಏನಾಗುತ್ತೆ, ಈ ರೀಜನಲ್ಲಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇಟ್ ಈಸ್ ಕವರ್ಡ್ ಬೈ ಬ್ಲ್ಯಾಕ್ ಸಾಯಿಲ್. ಇಟ್ ಈಸ್ ಗುಡ್ ಫಾರ್ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ಸಾಯಿಲ್ನ ಜಾಸ್ತಿ ನೋಡ್ತೀವಿ, ಬ್ಲ್ಯಾಕ್ ಸಾಯಿಲ್ನ ನೋಡ್ತೀವಿ. ಯಾಕೆ ಅಂದರೆ ಡೆಕ್ಕನ್ ಪ್ಲೇಟ್ಯೂ ಏನಾಗಿದೆ, ಯಾವುದರಿಂದ ಫಾರ್ಮೇಷನ್ ಆಗಿದೆ ಅಂದರೆ ವಾಲ್ಕೆನಿಕ್ ಎರಪ್ಷನಿಂದ ಫಾರ್ಮೇಷನ್ ಆಗಿದೆ. ಅದರಿಂದ ಇಗ್ನೀಷಿಯಸ್ ರಾಕ್ ಏನಾಗುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಅದು ಎರೋಷನಿಂದ ಯಾವ ಸಾಯಿಲ್ ಫಾರ್ಮೇಷನ್ ಆಗಿದೆ, ಬ್ಲ್ಯಾಕ್ ಸಾಯಿಲ್ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಹಂಗಾಗಿ ಏನಾಗುತ್ತೆ ಅಂತಂದರೆ ಇದು ಕಮರ್ಷಿಯಲ್ ಫಾರ್ಮಿಂಗ್ ಅಂತಂದರೆ ಕಾಟನ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಈ ಥರ ಕ್ರಾಪ್ಸಿಗೆ ಏನಾಗಿದೆ, ಇದು ಸೂಟೇಬಲ್ ಆಗಿದೆ ಅಂತ ಹೇಳ್ತೀವಿ. ಇದೆಲ್ಲ ಏನಾಗುತ್ತೆ, ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆಗುತ್ತೆ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸ್. India has a coastline 6,100 km, including the island coastline is 7,516.6 km ಅಂತ ಹೇಳೋದು. ಅಂದರೆ ಕೋಸ್ಟ್ಲೈನ್ ಎಷ್ಟು ಕಿಲೋಮೀಟರ್ ಇದೆ, 6,100 ಕಿಲೋಮೀಟರ್ ಇದೆ. ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಎಲ್ಲ ಸೇರಿಬಿಟ್ಟು ಟೋಟಲ್ ಕೋಸ್ಟ್ಲೈನ್ ಎಷ್ಟಾಗುತ್ತೆ, 7,516.6 ಕಿಲೋಮೀಟರ್ ಕೋಸ್ಟ್ಲೈನ್ ಆಗುತ್ತೆ. ಸ್ಟಾರ್ಟ್ ಫ್ರಮ್ Kutch region of Gujarat, the coastline extended up to the Gangetic Valley river basin in the east. ಅಂತಂದರೆ ಇಲ್ಲಿ ಗಂಗಾ ಬೇಸಿನ್ ಇದೆಯಲ್ಲ, ಗಂಗಾ ರಿವರ್ ಬೇಸಿನ್ ಬರುತ್ತಲ್ಲ, ಇಲ್ಲಿಂದ ಎಲ್ಲಿ ತನಕ ಅಂತಂದರೆ ಗುಜರಾತ್ ಇದೆಯಲ್ಲ, ಕಚ್ ರೀಜನಿಂದ ಏನಾಗುತ್ತೆ ಅಂತಂದರೆ ಈ ರೀಜನಿಂದ ಇಲ್ಲಿ ತನಕ ಏನಾಗಿದೆ, ಈ ಕೋಸ್ಟ್ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ. ದ ನ್ಯಾರೋ ಪ್ಲೇನ್ ಅಲಾಂಗ್ ವಿತ್ ದ ಕೋಸ್ಟ್ ಇಸ್ ಕಾಲ್ಡ್ ಕೋಸ್ಟ್ ಲೈನ್. ಅಂದರೆ ಕೋಸ್ಟ್ ಲೈನ್ ಅಂತಾನೇನು, ಈ ನ್ಯಾರೋ ಪ್ಲೇನ್ ಇದೆಯಲ್ಲ, ಇದನ್ನೇನಂತ ಕರಿತೀವಿ ನಾವು, ಕೋಸ್ಟಲ್ ಲೈನ್ ಅಂತ ಕರಿತೀವಿ. ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ ಎಕ್ಸ್ಟೆಂಡೆಡ್ ಫ್ರಮ್ ಅಂತಂದರೆ ಈ ಈಸ್ಟರ್ನ್ ಕೋಸ್ಟ್ ಇದೆಯಲ್ಲ, ಇದು ಎಲ್ಲಿಂದ ಎಲ್ಲಿ ತನಕ ಅಂತಂದರೆ ಇಲ್ಲಿ ಗಂಗಾ ರಿವರಿಂದ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ, ಕನ್ಯಾಕುಮಾರಿ ತನಕ ಏನಾಗಿದೆ, ಇದು ಎಕ್ಸ್ಟೆಂಡ್ ಆಗಿದೆ. ಈಸ್ಟ್ ಕೋಸ್ಟ್ ಇಸ್ ಲೊಕೇಟೆಡ್ ಬಿಟ್ವೀನ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್. ಅಂದರೆ ಈ ಸೈಡ್ ಏನು ನೋಡ್ತೀವಿ ನಾವು, ಈಸ್ಟರ್ನ್ ಘಾಟ್ಸ್ನ ನೋಡ್ತೀವಲ್ವಾ, ಈಸ್ಟರ್ನ್ ಘಾಟ್ಸ್ನ ನೋಡ್ತೀವಿ. ಇಲ್ಲೇನು ನೋಡ್ತೀವಿ ನಾವು, ಬೇ ಆಫ್
ಬೇ ಆಫ್ ಬೆಂಗಾಲ್ನ ನೋಡ್ತೀವಿ. ಇದೆರಡರ ಮಧ್ಯೆ ಏನು ನೋಡ್ತೀವಿ ನಾವು, ಈಸ್ಟ್ ಕೋಸ್ಟಲ್ ರೀಜನ್ನ ಏನು ಮಾಡ್ತೀವಿ ನೋಡ್ತೀವಿ. ಇಟ್ ಕಂಪ್ರೈಸಸ್ ದ ಡೆಲ್ಟಾ ಆಫ್ ಮಹಾನದಿ, ಗೋದಾವರಿ, ಕೃಷ್ಣ ಆ್ಯಂಡ್ ಕಾವೇರಿ. ಅಂದರೆ ಇಲ್ಲಿ ಯಾವ ಡೆಲ್ಟಾಸ್ನ ನೋಡ್ತೀವಿ ಅಂತಂದರೆ, ಡೆಲ್ಟಾಸ್ ಅಂತಂದರೆ ಈಗ ರಿವರ್ ಏನು ಮಾಡುತ್ತೆ, ಡೆಪಾಸಿಟ್ ಮಾಡುತ್ತಲ್ವಾ, ಈ ಡೆಪಾಸಿಷನ್ ಏನಂತ ಕರಿತೀವಿ, ಈ ಜಾಗನ ಡೆಲ್ಟಾಸ್ ಅಂತ ಕರಿತೀವಿ. ಈ ರಿವರ್ ಡೆಪಾಸಿಟ್ ಮಾಡ್ತಿದೆ, ಇಲ್ಲೇನಾಗಿದೆ ಓಷನ್ ಇದೆ, ಇಲ್ಲೇನಾಗಿದೆ ಡೆಪಾಸಿಟ್ ಆಗಿ ಇಲ್ಲೆಲ್ಲ ಏನಿದೆ ಸಿಲ್ಟ್ ಆಗಿರ್ಬೋದು, ಎಲ್ಲ ಏನಾಗಿದೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಈ ರೀಜನ್ ಏನಂತ ಕರಿತೀವಿ ನಾವು, ಡೆಲ್ಟಾ ಅಂತ ಕರಿತೀವಿ. ಇದು ಯಾವ್ಯಾವ ಡೆಲ್ಟಾ ಸಿಗುತ್ತೆ ಇಲ್ಲಿ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಡೆಲ್ಟಾಸ್ ಎಲ್ಲಿ ನೋಡ್ತೀವಿ ಅಂತಂದರೆ ಈಸ್ಟರ್ನ್ ಸೈಡಲ್ಲಿ ನೋಡ್ತೀವಿ. ದೇರ್ ಆರ್ ಸಮ್ ಸಾಲ್ಟಿ ಆ್ಯಂಡ್ ಬ್ರಾಕಿಶ್ ವಾಟರ್ ಲೇಕ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಬ್ರಾಕಿಶ್ ವಾಟರ್ ಲೇಕ್ಸ್ನ ನೋಡ್ತೀವಿ. ಯಾವುದ್ಯಾವುದು ಅಂದರೆ ಚಿಲಿಕಾ ಲೇಕ್ ಆಗಿರ್ಬೋದು, ಪುಲಿಕಟ್ ಲೇಕ್ ನೋಡ್ತೀವಿ ಎಲ್ಲಿ, ತಮಿಳ್ನಾಡು ಮತ್ತು ಒಡಿಸ್ಸಾದಲ್ಲಿ. ಈಸ್ಟ್ ಕೋಸ್ಟ್ ಇಸ್ ಡಿವೈಡೆಡ್ ಇಂಟು ಉತ್ಕಲ್ ಕೋಸ್ಟ್ ಇನ್ ದ ನಾರ್ತ್ ಆ್ಯಂಡ್ ಕೋರ್ಮಂಡಲ್ ಕೋಸ್ಟ್ ಇನ್ ಸೌತ್. ಇಲ್ಲಿ ಯಾವ್ಯಾವ ಕೋಸ್ಟ್ನ ನೋಡ್ತೀವಿ ಅಂದರೆ ಇಲ್ಲಿಂದ ಇಲ್ಲಿ ತನಕ ಯಾವ ಕೋಸ್ಟ್ ಬರುತ್ತೆ, ಕೋರ್ಮಂಡಲ್ ಕೋಸ್ಟ್ ಬರುತ್ತೆ. ನೆಕ್ಸ್ಟ್ ನಾರ್ದರ್ನ್ ಸಕಾರ್ ಬರುತ್ತೆ, ಇಲ್ಲಿ ಏನು ಬರುತ್ತೆ, ಉತ್ಕಲ್ ಕೋಸ್ಟ್ನ ನೋಡ್ತೀವಿ. ನೆಕ್ಸ್ಟ್ ದ ವೆಸ್ಟ್ ಕೋಸ್ಟ್ ಸ್ಪ್ರೆಡ್ ಫ್ರಮ್ ದ Kutch of Gujarat in the north between the Arabian Sea and Western Ghats up to the Cape of Kanyakumari in the south ಅಂತ ಹೇಳ್ತಾರೆ. ಅಂದರೆ ಈಗ ನೆಕ್ಸ್ಟ್ ಈಸ್ಟ್ ಕೋಸ್ಟ್ ನೋಡಿದ್ವಿ ಅಲ್ಲ, ವೆಸ್ಟ್ ಕೋಸ್ಟ್ ಎಲ್ಲಿಂದ ಎಲ್ಲಿ ತನಕ ಆಗಿದೆ ಅಂತಂದರೆ ಇಲ್ಲಿ ಕಚ್ಚಿಂದ ಏನಾಗಿದೆ, ಇಲ್ಲಿ ತನಕ ಕನ್ಯಾಕುಮಾರಿ ತನಕ ಏನಾಗಿದೆ, ಇಲ್ಲಿಂದ ಇಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿಂದ ಈ ರೀಜನಲ್ಲಿ ಬರುತ್ತಲ್ಲ, ಕೇರಳ ರೀಜನಲ್ಲಿ, ಇದನ್ನು ಯಾವ ಕೋಸ್ಟ್ ಅಂತ ಕರಿತೀವಿ, ಮಲಬಾರ್ ಕೋಸ್ಟ್ ಅಂತ ಕರಿತೀವಿ. ಇಲ್ಲಿ ಕರ್ನಾಟಕದಲ್ಲಿ ಕೆನರಾ ಅಥವಾ ಕೆನರಾ ಕೋಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಬರೋದು ಕೊಂಕನ್ ಕೋಸ್ಟ್, ನೆಕ್ಸ್ಟ್ ಇದು ಕಚ್ ರೀಜನ್ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರೋದು ಕೋರ್ಮಂಡಲ್ ಕೋಸ್ಟ್ ಬರುತ್ತೆ, ಇಲ್ಲಿ ತಮಿಳ್ನಾಡು ಈ ಸೈಡ್ ಬರುತ್ತಲ್ಲ, ಇದು ಕೋರ್ಮಂಡಲ್ ಕೋಸ್ಟ್ ಆಗುತ್ತೆ. ಇಲ್ಲಿ ಉತ್ಕಲ್ ಕೋಸ್ಟ್ ಬರುತ್ತೆ. ಈ ಸೈಡ್ ವೆಸ್ಟರ್ನ್ ಸೈಡಲ್ಲಿ ವೆಸ್ಟರ್ನ್ ಕೋಸ್ಟಲ್ಲಿ ಯಾವ್ದು ಬರುತ್ತೆ, ಕೇರಳದಲ್ಲಿ ಮಲಬಾರ್ ಕೋಸ್ಟ್ ಬರುತ್ತೆ. ಈ ಕಡೆ ಕನ್ನಡ ಅಥವಾ ಕನ್ನಡ ಕೋಸ್ಟ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಯಾವ್ದು ಬರುತ್ತೆ, ಕೊಂಕನ್ ಕೋಸ್ಟ್ನ ನೋಡ್ತೇವೆ. ನೆಕ್ಸ್ಟ್ ಐಲ್ಯಾಂಡ್ಸ್. ಐಲ್ಯಾಂಡ್ ಅಂತಂದರೆ ದ ಲ್ಯಾಂಡ್ ವಿಚ್ ವಾಸ್ ಕವರ್ಡ್ ಬೈ ದ ವಾಟರ್ ಅಂತಂದರೆ ಆಲ್ ಸೈಡ್ ಏನಾಗಿದೆ, ಇಲ್ಲಿ ವಾಟರ್ ಏನಾಗಿದೆ, ಸರೌಂಡ್ ಆಗಿದೆ, ಕವರ್ ಆಗಿದೆ. ಈ ಪ್ಲೇಸ್ನ ಅಂತ ಕರಿತೀವಿ ನಾವು ಐಲ್ಯಾಂಡ್ ಅಂತ ಕರಿತೀವಿ. ದೇರ್ ಆರ್ 247 ಐಲ್ಯಾಂಡ್ಸ್ ಬಿಲಾಂಗಿಂಗ್ ಟು ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ್ ಎಲ್ಲ ಸೇರಿಬಿಟ್ಟು ಏನಾಗಿದೆ ಅಂದರೆ 247 ಏನಾಗಿದೆ ಐಲ್ಯಾಂಡ್ಸ್ನ ನೋಡ್ತೀವಿ. 204 ಆರ್ ಇನ್ ಬೇ ಆಫ್ ಬೆಂಗಾಲ್. ಅಂದರೆ ಈ ಬೇ ಆಫ್ ಬೆಂಗಾಲಲ್ಲಿ ಎಷ್ಟಿದೆ ಅಂತಂದರೆ 204 ಏನಾಗಿದೆ ಐಲ್ಯಾಂಡ್ಸ್ ಎಲ್ಲಿ ನೋಡ್ತೀವಿ, ಬೇ ಆಫ್ ಬೆಂಗಾಲಲ್ಲಿ ನೋಡ್ತೀವಿ. ಆ್ಯಂಡ್ 43 ಇನ್ ಅರೇಬಿಯನ್ ಸಿ. ಅಂದರೆ ಅರೇಬಿಯನ್ ಸಿಯಲ್ಲಿ ಎಷ್ಟು ನೋಡ್ತೀವಿ, 43 ಐಲ್ಯಾಂಡ್ಸ್ನ ಏನು ಮಾಡ್ತೀವಿ, ಅರೇಬಿಯನ್ ಸಿಯಲ್ಲಿ ನೋಡ್ತೀವಿ. ಇನ್ ದ ಗಲ್ಫ್ ಆಫ್ ಮನ್ನಾರ್ ದೇರ್ ಆರ್ ಫ್ಯೂ ಕೋರಲ್ ಐಲ್ಯಾಂಡ್. ಅಂತಂದರೆ ಗಲ್ಫ್ ಆಫ್ ಮನ್ನಾರಲ್ಲಿ ಏನು ನೋಡ್ತೀವಿ ಅಂತಂದರೆ, ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತಲ್ಲ, ಇಲ್ಲಿ ಏನು ನೋಡ್ತೀವಿ, ಕೋರಲ್ ಐಲ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಕೋರಲಿಂದ ಏನಾಗಿದೆ, ಇಲ್ಲಿ ಐಲ್ಯಾಂಡ್ಸ್ ಏನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಆರ್ ಫಾರ್ಮ್ ಫ್ರಮ್ ದ ಹಾರ್ಡ್ ವಾಲ್ಕೆನಿಕ್ ರಾಕ್ಸ್ ಅಂತ ಹೇಳ್ತಾನೆ. ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಇದೆಯಲ್ಲ, ಈ ಅಂಡಮಾನ್ ಮತ್ತು ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಬರುತ್ತಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಬರುತ್ತಲ್ಲ, ಇದು ಯಾವ್ರಿಂದ ಆಗಿದೆ ಅಂತಂದರೆ ವಾಲ್ಕೆನಿಕ್ ರಾಕ್ಸಿಂದ ಏನಾಗಿದೆ, ಇದು ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಇಂಡಿಯಾಸ್ ಲಕ್ಷದ್ವೀಪ್ ಐಲ್ಯಾಂಡ್ ಆರ್ ಕೋರಲ್ ಐಲ್ಯಾಂಡ್ ಅಂತಂದರೆ ಕೋರಲ್ಸ್ ಇರುತ್ತಲ್ವ, ಅದರಿಂದ ಏನಾಗಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಇದನ್ನು ಡೀಟೇಲಾಗಿ ನೋಡೋಣ, ಕೋರಲ್ ಅಂತಂದರೆ ಏನು ಅಂತ ನೋಡೋಣ. ಕೋರಲ್ ಐಲ್ಯಾಂಡ್ಸಿಂದ ಏನಾಗಿದೆ, ಇದು ಲಕ್ಷದ್ವೀಪ್ ಏನಾಗಿದೆ, ಫಾರ್ಮೇಷನ್ ಆಗಿದೆ. ಇಂಡಿಯಾಸ್ ಎಕ್ಸ್ಟ್ರೀಮ್ ಸದರ್ನ್ ಟಿಪ್ ಈಸ್ ಲೊಕೇಟೆಡ್ ಇನ್ ದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ದೀಸ್ ಆರ್ ಕಾಲ್ಡ್ ಇಂದಿರಾ ಪಾಯಿಂಟ್. ಅಂತಂದರೆ ಇಂದಿರಾ ಪಾಯಿಂಟ್ ಯಾವ ಅಂದರೆ ಸದರ್ನ್ ಮೋಸ್ಟ್ ಟಿಪ್ ಇದೆಯಲ್ಲ, ಇಂದಿರಾ ಪಾಯಿಂಟ್ ಇದೆಯಲ್ಲ, ಇದು ಯಾವ ಐಲ್ಯಾಂಡಲ್ಲಿ ಇದೆ ಅಂತಂದರೆ ನಿಕೋಬಾರ್ ಐಲ್ಯಾಂಡಲ್ಲಿ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇಂದಿರಾ ಪಾಯಿಂಟ್ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ನಿಕೋಬಾರ್ ಐಲ್ಯಾಂಡಲ್ಲಿ ಲೊಕೇಟೆಡ್ ಆಗಿದೆ. ಸದರ್ನ್ ಮೋಸ್ಟ್ ಪಾಯಿಂಟ್ ಆಗುತ್ತೆ ಯಾವುದು, ಇಂದಿರಾ ಪಾಯಿಂಟ್. ಆಯಿತು, ಮುಗೀತು. ಇದು ಲಾಸ್ಟ್, ಇದು ಫಸ್ಟ್ ಚಾಪ್ಟರ್ ಜಿಯೋಗ್ರಫಿ ಇದು ಮುಗಿಯುತ್ತೆ. ಏನೇನು ನೋಡಿದ್ವಿ ಅಂತಂದರೆ ಹಿಮಾಲಯನ್ ಮೌಂಟೇನ್ಸ್ನ ನೋಡಿದ್ವಿ, ಅದರ ಫಾರ್ಮೇಷನ್ ನೋಡಿದ್ವಿ. ಹಿಮಾಲಯನ ಏನು ಮಾಡಿದ್ವಿ, ಫರ್ದರ್ ಏನು ಮಾಡಿದ್ವಿ, ಕ್ಲಾಸಿಫೈ ಮಾಡಿದ್ದೀವಿ. ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಮತ್ತು ಶಿವಾಲಿಕ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಮತ್ತು ಹಿಮಾಲಯದು ಇಂಪಾರ್ಟೆನ್ಸ್ ಏನು, ನೆಕ್ಸ್ಟ್ ಏನು ನೋಡಿದ್ವಿ, ನಾರ್ದರ್ನ್ ಪ್ಲೇನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಡೆಕ್ಕನ್ ಪ್ಲೇಟ್ಯೂದು ಇಂಪಾರ್ಟೆನ್ಸ್ ಏನು. ನೆಕ್ಸ್ಟ್ ಅದಾದಮೇಲೆ ಕೋಸ್ಟಲ್ ಪ್ಲೇನ್ಸ್ ಅಂತ ಅಂದ್ರೇನು, ವೆಸ್ಟರ್ನ್ ಘಾಟ್ಸ್ನ ನೋಡಿದ್ವಿ, ಈಸ್ಟರ್ನ್ ಘಾಟ್ಸ್ನ ನೋಡಿದ್ವಿ. ಇದು ಫಸ್ಟ್ ಚಾಪ್ಟರ್ ಏನಾಯ್ತು, ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಜಿಯೋಗ್ರಫಿ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇದು JGM ಅಕಾಡೆಮಿ, ಇದ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಲಿಂಕ್ ಇದನ್ನು ಟೈಪ್ ಮಾಡಿ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ರೆಗ್ಯುಲರ್ ಕ್ಲಾಸಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ನೋಡ್ತಾ ಇರಿ.
ನೆಕ್ಸ್ಟ್ JJM ಅಕಾಡೆಮಿದು ಆ್ಯಪ್ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಲಾಸಸ್ ಇದೆ, 10 ಕ್ಲಾಸಸ್ ಎಲ್ಲ ಮಾಡ್ತಿದ್ದಾರೆ, ನವೋದಯ ಕ್ಲಾಸಸ್ ಕೂಡ ಇದೆ, ಟೆಸ್ಟ್ ಸೀರೀಸ್ ಇದೆ, ಎಲ್ಲ ಇದನ್ನು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏಕಲವ್ಯ ನವೋದಯ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸಮರ್ ಕ್ಲಾಸಸಲ್ಲಿ ಎಲ್ಲ ಜಾಯ್ನ್ ಆಗಿ ಇದಕ್ಕೆ ವಿಡಿಯೋ ಲೆಕ್ಚರ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಕ್ವಿಜ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ ಇದರಲ್ಲಿ ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಹೆಚ್ಚಿಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ಕ್ಲಾಸ್ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ಇದಕ್ಕೆ ಕಾಲ್ ಮಾಡಿ, ಯಾವಾಗ ಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು.